Hey guys, welcome back to my YouTube channel. So ಇವತ್ತು ಇನ್ನೊಂದು ರೆಸಿಪಿ ಹಾಕ್ತೀನಿ ವಿತೌಟ್ ಮ್ಯಾಚ್ ಡಿಲೇ. ನಾನು ಯೂಶ್ವಲಿ ಇಂಟ್ರೊಡಕ್ಷನ್ ಜಾಸ್ತಿ ಕೊಟ್ಬಿಡ್ತೀನಿ. ಸೊ ನಮ್ಮಮ್ಮ ಇವತ್ತು ಒಗ್ಗರಣೆ ಹುಳಿ ಮಾಡ್ತೀನಿ ಅಂದರು ಆ್ಯಂಡ್ ಶಿ ಟೋಲ್ಡ್ ಬೇಕಂದರೆ ವೀಡಿಯೋ ಮಾಡ್ಕೊ ಅಂತ ಬಿಕಾಸ್ ಇಟ್ಸ್ ಮೈ ಫೇವ್ರೆಟ್ ಆ್ಯಂಡ್ ನಮ್ಮಮ್ಮ ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅದಕ್ಕೇ ವೀಡಿಯೋ ಮಾಡಿ ಹಾಕ್ತೀನಿ. ಯು ಗೈಸ್ ಮಸ್ಟ್ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. And if you're watching this video without subscribing to my channel, kindly do subscribe, and I hope you're liking the quality of the video and the type of videos. So ivaga without much waiting, let's get into the recipe. ಸೊ ಫಸ್ಟ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಅರ್ಶಿನದ ಪುಡಿ, ಮೆಂತ್ಯ ಕಾಳು ಬರುತ್ತಲ್ಲ ಅದು, ಆಮೇಲೆ ಹಿಂಗು ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ತೀರಾ ಓವರ್ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ಮೆಂತ್ಯದ್ದು ತುಂಬಾ ಕಹಿ ಬರುತ್ತೆ. ಸೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಬೇಕು. ಇದಕ್ಕೆ ಈ ಹುಳಿಗೆ ಖಾರ ಇರೋದೇ ಒಣಮೆಣಸಿನ್ಕಾಯಿ, ನಾವೇನು ಎಕ್ಸ್ಟ್ರಾ ಪೌಡರೆಲ್ಲ ಆ್ಯಡ್ ಮಾಡಲ್ಲ. ಸೊ ನೀವು ಖಾರದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಐ ಥಿಂಕ್ ಮೈ ಮಮ್ ಇಸ್ ಈಸಿಲಿ ಟೇಕನ್ ಲೈಕ್ 15 to 16 ಅಷ್ಟು ಇರ್ಬೋದು. ಸೊ ಅದನ್ನು ಸ್ವಲ್ಪ ಮಧ್ಯದಲ್ಲಿ ಮುರಿದ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಆಮೇಲೆ ಅದೇ ಎಣ್ಣೆಗೆ ನೀವು ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬೇರೆ ವೆಜಿಟೇಬಲ್ ಯೂಸ್ ಮಾಡ್ಬೋದಾ ಇಲ್ವಾ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಮಮ್ಮಿನ ಕೇಳ್ಬಿಟ್ಟು ಹಾಕ್ತೀನಿ. ಬಟ್ ಐ ಡೋಂಟ್ ಥಿಂಕ್ ಇನ್ಯಾವ ವೆಜಿಟೇಬಲ್ಗೂ ಇದು ಚೆನ್ನಾಗಿ ಇರುತ್ತೆ. ಆ್ಯಂಡ್ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ಆ ಬೇಳೆಗೆ ನಾವು ಹುಣಸೆಹಣ್ಣು ರಸ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹುಣಸೆಹಣ್ಣು ರಸ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಏನು ಮೆಣಸಿನ್ಕಾಯಿನ ಫ್ರೈ ಮಾಡಿದ್ವಿ ಅದನ್ನು ಈ ಬೇಳೆ ಮತ್ತು ಹುಣಸೆಹಣ್ಣು ಮಿಕ್ಸ್ಚರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಾನು ಹೇಳ್ದಂಗೆ ಈ ಹುಳಿಗೆ ಖಾರ ಇರೋದು ಇದು ಒಣಮೆಣಸಿನ್ಕಾಯಲ್ಲಿ ಏನು ರಸ ಬಿಟ್ಕೊಳ್ಳುತ್ತಲ್ಲ ಅದು ನೆಂದು ಅದೇನೇ ಖಾರ. ಇನ್ನೇನು ನಾವು ಹುಳಿ ಪುಡಿ ಅಥವಾ ಚಿಲ್ಲಿ ಪೌಡರ್ ಏನೂ ಆ್ಯಡ್ ಮಾಡೋಷ್ಟಿಲ್ಲ. ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಫ್ರೈ ಮಾಡಿರೋ ಬೆಂಡೆಕಾಯಿ ಹಾಕಬೇಕು. ಅದಕ್ಕೆ ಮುಂಚೆ ಕಲ್ಲುಪ್ಪು ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟ್ ಪ್ರಕಾರ, ಅಥವಾ ನಿಮಗೆ ಕಲ್ಲುಪ್ಪು ಗೊತ್ತಿಲ್ಲ ಅಂದರೆ ಪುಡಿ ಉಪ್ಪು ಹಾಕೋಬೋದು. ಸೊ ಅದಾದಮೇಲೆ ಬೆಂಡೆಕಾಯಿನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಿ ಟೇಸ್ಟೆಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದು ಕುದ್ದಷ್ಟು ಚೆನ್ನಾಗಿರುತ್ತೆ ಬಿಕಾಸ್ ಸ್ವಲ್ಪ ಗಟ್ಟಿಯಾಗಿಬಿಟ್ಟು ಆಮೇಲೆ ಅದು ಮೆಣಸಿನ್ಕಾಯ್ದು ಸ್ವಲ್ಪ ರಸಾಲ ಬಿಟ್ಕೊಂಡ್ರೆ ಖಾರವಾಗಿ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕುದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿಬಿಟ್ರೆ ಹುಳಿ ಇಸ್ ರೆಡಿ. ಆ್ಯಂಡ್ ಐ ಲವ್ ಟು ಈಟ್ ಇಟ್ ವಿತ್ ಹಪ್ಪಳ ಇಲ್ಲದೇ ಇದ್ದರೆ ಒಗ್ಗರಣೆ ಹುಳಿ ನನಗೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಅರಳು ಸಂಡಿಗೆ ಇರ್ಬೋದು, ಇಲ್ಲ ಹಪ್ಪಳ ಇರ್ಬೋದು, ಎನಿಥಿಂಗ್ ಆಫ್ ಯುವರ್ ಚಾಯ್ಸ್. ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಆ್ಯಂಡ್ ಯು ಕ್ಯಾನ್ ಆ್ಯಕ್ಚುಲಿ ಈಟ್ ಇಟ್ ವಿತ್ ಒಂದು ಮೆಣಸಿನ್ಕಾಯಿ. ಸೊ ನಾನು ಒಂದು ಮೆಣಸಿನ್ಕಾಯಿ ಹಪ್ಪಳ ಮತ್ತು ಒಂದು ತುತ್ತು ಅನ್ನ ತೊಗೋತೀನಿ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ಹೇಗಿತ್ತು ಹೇಳಿ.